ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 24/3/2026 ಮಂಗಳವಾರದ ದಿನ. ಈ ದಿನ ಮೃಗಶಿರ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತೆಲ್ಲ ಏನೋ ಫಲಗಳನ್ನ ಇರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಚಂದ್ರ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಏನಾದರೂ ಪ್ರಮುಖವಾದ ನಿರ್ಧಾರಗಳನ್ನ ಮಾಡ್ಕೊಳ್ಳೋವಂಥದ್ದು, ಅಗ್ರಿಮೆಂಟ್ಗಳಿಗೆ ಏನಾದರೂ ಸೈನ್ ಹಾಕೋದಿದ್ರೆ ಹಾಕುವಂಥದ್ದು, ಅಥವಾ ಯಾರ ಜೊತೆಲಾದರೂ ಕೂತ್ಕೊಂಡು ಮೀಟಿಂಗ್ ಮಾಡಬೇಕು ಅನ್ನೋಂಗಿದ್ರೆ ಅದಕ್ಕೆ ಒಂದು ಉತ್ತಮವಾದ ದಿನ ಆಗಿರುತ್ತೆ. ಪ್ರಮುಖವಾದ ನಿರ್ಧಾರಗಳು ತೊಗೊಳ್ಳೋದಕ್ಕೆ ಅತ್ಯುತ್ತಮವಾದ ಒಂದು ದಿನ ಆಗಿರುತ್ತೆ. ಸೊ ಇವತ್ತೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಲಕ್ಷ್ಮೀ ದೇವಿ ಆರಾಧನೆ ಮಾಡ್ಕೊಳ್ಳೋವಂಥದ್ದು, ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ತುಂಬ ಶುಭವಾದ ಒಂದು ದಿನ ಆಗಿರುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾದ ದಿನ ಆಗಿರುತ್ತೆ. ಒಂದು ಸ್ವಲ್ಪ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಥವಾ ಹೊರಗಡೆ ಹೋಗುವಂಥದ್ದು, ಒಟ್ಟಿನಲ್ಲಿ ಹ್ಯಾಪಿಯಾಗಿ ಕಾಲ ಕಳೀತೀರ. ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇರುತ್ತೆ, ಏನು ಮಾಡಲಿ, ಏನು ಬಿಡಲಿ, ಯಾರ ಹತ್ರ ಮಾತಾಡಲಿ, ಯಾರಿಗೆ ಸಿಗಲಿ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇರುತ್ತೆ. ಆದರೂ ಕೂಡ ಇವತ್ತು ಸಂತೋಷವಾಗಿ ಕಾಲ ಕಳೀತೀರ. ಅದು ಏನೇ ಇದ್ದರೂ ಕೂಡ ತುಂಬ ಖುಷಿಯಾಗಿ ಕಾಲ ಕಳೆಯೋ ದಿನ ಆಗಿರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಏನು ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಚಂದ್ರನ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತು ನೀವು ಶುಭನ ನೋಡ್ಬೋದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ 12ರಲ್ಲಿ ಸಂಚಾರ ಮಾಡ್ತಿದ್ದಾನೆ. ಖರ್ಚು ಜಾಸ್ತಿ ಇರುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಗೆ ಖರ್ಚು ಎದುರಾಗಿರುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಏನೋ ನೀವೇ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತೀರ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡುವಂಥ ದಿನ ಆಗಿಬಿಡುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋದ್ರಿಂದ ಖರ್ಚನ್ನ ಸ್ವಲ್ಪ ನೀವು ಕಡಿವಾಣ ಹಾಕೋಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 11ರಲ್ಲಿ ಸಂಚಾರ ಮಾಡ್ತಿದ್ದಾನೆ. ಏನು ಕೆಲಸದಲ್ಲಿ ಕೈ ಇಟ್ಟರು ಸಕ್ಸಸ್ ಆಗುತ್ತೆ. ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ತುಂಬ ಶುಭವಾದ ಒಂದು ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಸಕ್ಸಸ್ನ ಖಂಡಿತವಾಗ್ಲೂ ನೀವು ನೋಡ್ಬೋದು. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮಿಯ ಸ್ತೋತ್ರಗಳನ್ನ ಕೇಳೋದ್ರಿಂದನೂ ಕೂಡ ನಿಮ್ಗೆ ಶುಭವಾಗುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 10ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇವತ್ತಿನ ದಿವಸ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಡುವಂಥದ್ದು, ಅಥವಾ ಕೆಲಸದ ಕಡೆನೇ ಜಾಸ್ತಿ ಗಮನ ಕೊಟ್ಟು ಮನೆ ಕಡೆ ಏನು ಮಾಡ್ತಿದ್ದಾರೆ ಅನ್ನೋದೇ ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಅದರಲ್ಲೇ ಸ್ವಲ್ಪ ಜಾಸ್ತಿ ಬ್ಯುಸಿ ಆಗುವಂಥದ್ದು, ಈ ರೀತಿ ಆಗುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ, ಶನೀಶ್ವರನ ಧ್ಯಾನ ಮಾಡ್ಕೊಬೇಕು. ಶನೀಶ್ವರನ ಒಂದು ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದ, ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 9ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದೃಷ್ಟಕರವಾದ ದಿನ ಆಗಿರುತ್ತೆ. ಏನು ಕೆಲಸ ಮಾಡಿದ್ರೂ ಸಕ್ಸಸ್ ಆಗುವಂಥದ್ದು, ಅಥವಾ ಏನು ಕೆಲಸದಲ್ಲಿ ನೀವು ಕೈ ಇಟ್ಟರೂ ಕೂಡ ಒಂದು ಅದೃಷ್ಟಕರವಾದ ಒಂದು ಬದಲಾವಣೆನ ನೀವು ನೋಡಬಹುದು. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಏನು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದನೂ ಕೂಡ ಶುಭವಾಗುತ್ತೆ. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 8ಮದಲ್ಲಿ ಸಂಚಾರ ಮಾಡ್ತಿದ್ದಾನೆ. 8ಮ ಚಂದ್ರ ಇರ್ತಾನೆ. ಒಂದು ಕರೆಕ್ಟ್ ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ಸ್ವಲ್ಪ ಮೈಂಡಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಬೇಡದಿರೋ ನೆನಪುಗಳು ನಿಮ್ಮನ್ನು ಕಾಡುತ್ತೆ. ಇವತ್ತೇನೋ ಮೂಡಿಯಾಗಿ ಮನೆಯಲ್ಲೇ ಸೈಲೆಂಟಾಗಿ ಕುತ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತು ತೊಗೊಳ್ದೇ ಇರೋದು ಒಳ್ಳೆಯದು. ಇವತ್ತೇನು ನೀವು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದು, ಅಂದರೆ ಈಶ್ವರನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದು, ಅಥವಾ ಅವ್ರದ್ದು ಯಾವುದಾದ್ರೂ ಸಂಬಂಧಪಟ್ಟಿರೋ ಕೆಲವೊಂದು ಹಾಡುಗಳನ್ನ ಕೇಳೋದ್ರಿಂದನೂ ಕೂಡ ನಿಮಗೆ ಶುಭವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 7ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗುವಂಥದ್ದು, ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಮಾಡುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅಥವಾ ಮನೆಯಲ್ಲೇ ಮಂತ್ರಗಳನ್ನ ಕೇಳೋದ್ರಿಂದನೂ ಕೂಡ ನಿಮಗೆ ಶುಭವಾಗುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 6ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಇವತ್ತೊಂದು ಚಾಲೆಂಜಿಂಗ್ ಡೇ ಅಂತ ಹೇಳ್ಬೋದು. ಏನಾದರೂ ನಿಮಗೆ ಕೆಲವು ಶತ್ರುಗಳದ್ದು ಕಾಟ ಜಾಸ್ತಿ ಆಗೋದು, ಅಥವಾ ಅವ್ರು ಏನೋ ಮಾತಾಡ್ತಿದ್ದಾರೆ ನಿಮ್ಮ ಕಿವಿಗೆ ಬೀಳೋದು, ಇದರಿಂದ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ ಕೂಡ. ಸೊ ಇದರಿಂದ ಮಾನಸಿಕವಾಗಿ ಯೋಚನೆ ಮಾಡೋದು, ಅಥವಾ ಏನೋ ತುಂಬ ಸ್ಟ್ರೆಸ್ ಫೀಲ್ ಆಗುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ, ಸ್ನಾನ ಆದ ನಂತರ ನೀವು ಈಶ್ವರನ ಒಂದು ಧ್ಯಾನ ಮಾಡೋದ್ರಿಂದ, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ, ಸ್ವಲ್ಪ ಖುಷಿಯಾಗಿರ್ತೀರ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಮ ಮಕ್ಕಳಲ್ಲಿ ಅಭಿವೃದ್ಧಿ ನೋಡುವಂಥದ್ದು, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗುವಂಥದ್ದು, ಮಕ್ಕಳ ವಿಚಾರಕ್ಕೋಸ್ಕರ ಏನಾದರೂ ಕೆಲವು ವಸ್ತುಗಳನ್ನ ತೊಗೊಂಡು ಬರುವಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಕೂಡ ಆಗುತ್ತೆ.
ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗಣಪತಿಯ ಧ್ಯಾನ ಮಾಡ್ಕೋಬೇಕು, ಗಣಪತಿಯ ಆರಾಧನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ನೋಡಿ 4ರಲ್ಲಿ ಚಂದ್ರನ ಸಂಚಾರ ಇದೆ. ಇದರಿಂದ ನಿಮ್ಮ ತಾಯಿ ಮನೆಯಿಂದ ಏನಾದರೂ ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ತಾಯಿ ಮೇಲೆ ಪ್ರೀತಿ ಜಾಸ್ತಿ ಆಗೋದು, ಅಥವಾ ನೀವೇ ತಾಯಿಗೆ ಫೋನ್ ಮಾಡಬೇಕು, ಮಾತಾಡಿಸ್ಬೇಕು ಅಂತ ಮನಸ್ಸನ್ನ ನೀವು ಮಾಡ್ಕೊಳ್ಳೋವಂಥದ್ದು, ಅಥವಾ ಹೋಗಿ ನೋಡ್ಕೊಂಡು ಬರುವಂಥದ್ದು, ಅಥವಾ ತಾಯಿನೇ ನಿಮ್ಮ ಮನೆಗೆ ಬರುವಂಥದ್ದು, ಈ ರೀತಿಯಾದ ಒಂದು ದಿನ ಆಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಪಾರ್ವತಿಗೆ ಸಂಬಂಧಪಟ್ಟಿರುವಂಥ ಕೆಲವು ಮಂತ್ರಗಳನ್ನ ಕೇಳೋದ್ರಿಂದನೂ ಕೂಡ ನಿಮ್ಗೆ ಇವತ್ತು ಶುಭವಾಗುತ್ತೆ. ಇನ್ನು ಮೀನರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನೋಡಿ ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ತಮ್ಮ ತಂಗಿಯಿಂದ ಆಗಿರ್ಬೋದು, ಕೆಲವೊಂದು ಶುಭ ಸುದ್ದಿಗಳನ್ನ ಕೇಳುವಂಥದ್ದು ಅಥವಾ ಅವ್ರ ಜೊತೆಲಿ ಕಾಲ ಕಳೆಯುವಂಥ ದಿನ ಕೂಡ ಆಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಗಣಪತಿಯ ಆರಾಧನೆ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಖುಷಿಯಾದ ವಾತಾವರಣನ ನೀವು ನೋಡ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.